ನಮಸ್ಕಾರ ವೀಕ್ಷಕರೇ, ನಾನು ಮೊದಲಿಂದ ಹೇಳ್ತಾ ಬಂದಿದ್ದೆ ಕುಮಾರಸ್ವಾಮಿಯವರು ಹಾಸನಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಅಂತ. ಯಾಕೆಂದರೆ ನೋಡಿ, ಇಷ್ಟು ವರ್ಷಗಳ ಕಾಲ ಕುಮಾರಸ್ವಾಮಿ ಹಾಸನಕ್ಕೆ ಹೋಗ್ತಿರಲಿಲ್ಲ. ಹೋದರೂ ಕೂಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿರಲಿಲ್ಲ, ಭಾಗವಹಿಸಿರೋಷ್ಟು ಸುದ್ದಿ ಆಗ್ತಿರಲಿಲ್ಲ. ಕಾರಣ ಏನಂದರೆ ರೇವಣ್ಣ ಬಿಡ್ತಿರಲಿಲ್ಲ ಕುಮಾರಸ್ವಾಮಿಯನ್ನು ಹಾಸನದಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಬಿಡ್ತಿರಲಿಲ್ಲ. ಬಟ್ ಈಗೇನಾಗಿದೆ ಅಂದರೆ ಕುಮಾರಸ್ವಾಮಿ ಪದೇ ಪದೇ ಹಾಸನಕ್ಕೆ ಹೋಗ್ತಾ ಇದ್ದಾರೆ. ಈಗ ರೇವಣ್ಣನ ಕೈಲಿ ಇದನ್ನು ಪ್ರಶ್ನೆ ಮಾಡೋ ತಾಕತ್ತು ದಮ್ಮು ಎರಡೂ ಇಲ್ಲ, ಎರಡನ್ನೂ ಕಳ್ಕೊಂಡಾಗಿದೆ. ಹಾಗಾಗಿ ಇದೇ ಅವಕಾಶವನ್ನು ಬಳಸಿಕೊಂಡು ಕುಮಾರಸ್ವಾಮಿ ಹಾಸನದಲ್ಲಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏಕೆಂದರೆ ಈಗ ತನ್ನ ಮಗನನ್ನು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ನಿಲ್ಲಿಸಿದ್ರು ಗೆಲುವು ಸಾಧ್ಯವೇ ಇಲ್ಲ ಅಂತ ತಿಳಿದಿರ್ತಕ್ಕಂಥ ಕುಮಾರಸ್ವಾಮಿ ಅದಕ್ಕೋಸ್ಕರನೇ ಹಾಸನಕ್ಕೆ ಪದೇ ಪದೇ ಹೋಗ್ತಾ ಇದ್ದಾರೆ. ಪ್ರತಿ ಸಾರಿ ಬಂದಾಗಲೂ ಕೂಡ ಹಾಸನಕ್ಕೆ ಭೇಟಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಡೆಲ್ಲಿಯಿಂದ ಯಾವಾಗ ಬರಲಿ ಹಾಸನಕ್ಕೆ ಒಂದು ವಿಸಿಟ್, ಒಂದು ಖಾಸಗಿ ಕಾರ್ಯಕ್ರಮದ ದೆಪ್ಪನೋ ಇನ್ನೊಂದು ಯಾವುದೋ ಒಂದು ಫಂಕ್ಷನ್ನೋ ನಾನು ಬರಲ್ಲ ಅಂದೆ, ಆದರೂ ಬಿಡ್ತಾ ಇಲ್ಲ. ಅವರು ತುಂಬ ಹಿಂಸೆ ಕೊಡ್ತಿದ್ದಾರೆ. ಸೊ ಹಾಗಾಗಿ ಅಲ್ಗೊಂದು ಹೋಗ್ಬರ್ತೀನಿ ಅನ್ನೋ ರೀತಿಯಲ್ಲಿ ಹಾಸನಕ್ಕೆ ವಿಸಿಟ್ ಆಗ್ತಾ ಇದ್ದಾರೆ. ಜೊತೆಗೆ ಹಾಸನದ ಶಾಸಕರಿದ್ದಾರಲ್ಲ ಸ್ವರೂಪ್ ಪ್ರಕಾಶ್, ಅವರು ಕುಮಾರಸ್ವಾಮಿ ಜೊತೆಯಲ್ಲಿ ಬಲವಾಗಿ ನಿಂತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಸನಕ್ಕೆ ಕುಮಾರಸ್ವಾಮಿ ಅವ್ರನ್ನ ಕರ್ಕೊಬರೋದ್ರಲ್ಲಿ ಅವರ ಪಾತ್ರ ಹೆಚ್ಚಿದೆ. ಕಾರಣ ಏನಂದರೆ ಮುಂದಿನ ಬಾರಿ ಚುನಾವಣೆಯಲ್ಲಿ ರೇವಣ್ಣನ ಸಾರಥ್ಯದಲ್ಲಿ ಚುನಾವಣೆಗೆ ಹೋಗಿದ್ದೆ ಆದರೆ ಈ ನಾಯವಾಗಿ ಸೋಲ್ತೀವಿ ಅಂತ ಗೊತ್ತು. ಈ ನಾಯವಾಗಿ ಸೋಲ್ತೀವಿ ಹಾಸನಲ್ಲಿ ನಾವು. ರೇವಣ್ಣ ಮತ್ತು ಅವನ ಮಕ್ಕಳ ಹೆಸರು ಹೇಳ್ಕೊಂಡು ಚುನಾವಣೆಗೆ ಹೋಗ್ಬಿಟ್ರೆ ಜನ ಒಬ್ಬರೂ ಓಟ್ ಹಾಕಲ್ಲ, ಠೇವಣಿ ಇಟ್ಕೊಳ್ಳೋದೇ ಕಷ್ಟ ನಮಗೆ ಹಾಸನದಲ್ಲಿ ಅನ್ನೋದು ಗ್ಯಾರಂಟಿ ಆಗಿದೆ. ಸೊ ಹಾಗಾಗಿ ಈಗ ಕುಮಾರಸ್ವಾಮಿಯನ್ನು ಹಾಸನಕ್ಕೆ ಕರ್ಕೊಂಡು ಹೋಗೋ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ಅರಕಲಗೂಡು ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಗಿಳಿಯೋದು 100ಕ್ಕೆ 100 ಅಂತ ಹೇಳಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ. ಒಂದು ವೇಳೆ ಏನಾದರೂ ಈಗ ಏನು ಆಪರೇಷನ್ ಅದು ಇದು JDS ಎಲ್ಲ ಮಾತನಾಡ್ತಿದ್ದಾರಲ್ಲ, ಅದೆಲ್ಲ ಆಗಿ ಮಂಜು ಅವರು ಹೋದರೆ ಈಗಲೇ ಅಲ್ಲಿ ಸ್ಪರ್ಧೆ ಆಗುತ್ತೆ. ಒಂದು ವೇಳೆ ಏನಾದರೂ ಹೋಗಲಿಲ್ಲ ಅಂದರೆ ಮುಂದಿನ ಚುನಾವಣೆಯಲ್ಲಿ ಮಂಜು ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಲ್ಲ ಅಂತ ಹೇಳಲಾಗ್ತಾ ಇದೆ. ಮಂಜು ಅವರ ಜಾಗದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಿ ಫಾರಂ ಕೊಡಲಾಗುತ್ತೆ. ಜೊತೆಗೆ ಅಲ್ಲಿ ಕೊಟ್ಟು ಅವ್ರನ್ನ ಗೆಲ್ಲಿಸಿ ಅಲ್ಲಿಯ ಸಾರಥ್ಯ, ಇಡೀ ಜಿಲ್ಲೆ ಸಾರಥ್ಯವನ್ನು ನಿಖಿಲ್ ಕುಮಾರಸ್ವಾಮಿಗೆ ವಹಿಸ್ತಕ್ಕಂಥ ಕೆಲಸ ಆಗುತ್ತೆ. ಈ ವಿಚಾರವಾಗಿ ದೇವೇಗೌಡರ ಮನೆಯ ಪ್ರತಿಯೊಬ್ಬರು ಕೂಡ ಚರ್ಚೆ ಮಾಡಿ ಹಾಸನದಲ್ಲಿ JDS ಉಳಿಬೇಕು ಅಂದರೆ ನಿಖಿಲ್ ಕುಮಾರಸ್ವಾಮಿಯೇ ಹಾಸನಕ್ಕೆ ಹೋಗಬೇಕು. ರೇವಣ್ಣ ಬಾಯಿ ಮುಚ್ಕೊಂಡಿರ್ಬೇಕಷ್ಟೇ, ಒಳ್ಳೆಯ ಶುಪ್ರಕ್ಕಷ್ಟೇ ಸೀಮಿತ ರೇವಣ್ಣ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. ಸೋಲಿ ಗೆಲ್ಲಿ ಒಳ್ಳೆಯ ಶುಪ್ರ ಬಿಟ್ಟು ರೇವಣ್ಣ ಒಳೆಯ ನರಸೀಪುರದಿಂದ ಹೊರಗೆ ಬರುವಂತಿಲ್ಲ. ಹಾಸನವನ್ನು ಉಳಿಸ್ಕೋಬೇಕು ನಾವು ಅಂದರೆ, ನಮ್ಮ ಊರನ್ನು ನಾವು ಉಳಿಸ್ಕೋಬೇಕು ಅಂದರೆ, ಕಾಂಗ್ರೆಸ್ ಕೈಗೆ ಹೋಗಂಗೆ ತಡಿಬೇಕು, BJP ಕೈಗೆ ಹೋಗಂಗೆ ತಡಿಬೇಕು ಅಂತಂದರೆ ನಮಗಿರೋ ಏಕೈಕ ಮಾರ್ಗ ಕುಮಾರಸ್ವಾಮಿ ಅವರನ್ನು ಹಾಸನಕ್ಕೆ ಕಳಿಸ್ತಕ್ಕಂಥದ್ದು. ಸೊ ಹಾಗಾಗಿ ಈಗ ಕುಮಾರಸ್ವಾಮಿ ಅವರು ಪ್ರತಿ ಸರಿ ಹಾಸನಕ್ಕೆ ಬರ್ತಿದ್ದಾರೆ, ಕಾರ್ಯಕ್ರಮ ಮಾಡ್ತಿದ್ದಾರೆ. ನೋಡಿ, ನಿನ್ನೆ ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಏನೋ ತಪ್ಪಾಗೋಗಿರುತ್ತೆ, ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೇವೆ. ಆದರೆ ಯಾವ ತಪ್ಪು ಸರಿಪಡಿಸ್ತಾರೆ? ಯಾವ ತಪ್ಪು? ಏನೋ ಆಯ್ತಪ್ಪ, ಅವನು ಅನುದಾನವನ್ನು ಇದು ಮಾಡ್ದ ಅಥವಾ ಎಲ್ಲೋ ಲಂಚ ತೆಗ್ದ, ಭ್ರಷ್ಟಾಚಾರ ಮಾಡ್ದ, ಬಿಡೆ ಇನ್ನೊಂದು ಅವಕಾಶ ಕೊಡೋಣ, ಸರಿಪಡಿಸ್ಕೊತಾರೆ ದೇವೇಗೌಡರ ಮನೆಯಲ್ಲಿ ಅಂದರೆ ಇವರು ಮಾಡಿರ್ತಕ್ಕಂಥ ತಪ್ಪೇನು? 2,000 ಹೆಣ್ಣು ಮಕ್ಕಳನ್ನು ಮಿಸ್ಯೂಸ್ ಮಾಡಿದಾನಲ್ಲ ಇವ್ರ ಅಣ್ಣನ ಮಗ. ಆ 2,000 ಹೆಣ್ಣು ಮಕ್ಕಳನ್ನ ಮಿಸ್ಯೂಸ್ ಮಾಡ್ತಕ್ಕಂಥ ಸರಿ ಮಾಡಲಿಕ್ಕೆ ಸಾಧ್ಯ ಇರ್ತಕ್ಕಂಥದ್ದ? ಅವರ ಓದ ಮಾನವನ್ನು ಸರಿ ಮಾಡಲಿಕ್ಕಾಗತ್ತಾ ಕುಮಾರಸ್ವಾಮಿ ಅವ್ರ ಕೈಲಿ? ಅಥವಾ ಕುಮಾರಸ್ವಾಮಿ ಆಗಲಿ, ದೇವೇಗೌಡರಾಗಲಿ, ರೇವಣ್ಣ ಆಗಲಿ, ಇಷ್ಟು ಜನಕ್ಕೆ ಏನೆಲ್ಲ ಮಾಡಿದ್ದಾನೆ ಇದನ್ನೆಲ್ಲ ಸರಿಪಡಿಸ್ತಕ್ಕಂಥ ತಪ್ಪ? ಯಾವ ತಪ್ಪು ಸರಿಪಡಿಸ್ತಾರೆ? ಯಾರ ತಪ್ಪನ್ನು ಸರಿಪಡಿಸ್ತಾರೆ? ಆ ಜಿಲ್ಲಾ ಪಂಚಾಯತ್ ಮೆಂಬರ್ ಒಬ್ಬರನ್ನ ಗನ್ ಪಾಯಿಂಟಲ್ಲಿ ರೇಪ್ ಮಾಡ್ತಾನಲ್ಲ ಇವನು, ಗನ್ ಇಟ್ಕೊಂಡು, ಅದನ್ನು ಸರಿಪಡಿಸ್ತಾರ? ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ನ ಬಟ್ಟೆ ಬಿಚ್ಚಿಸ್ತಾನಲ್ಲ, ಮಹಿಳಾ ಪೊಲೀಸ್ ಅಧಿಕಾರಿಯನ್ನು ಬಟ್ಟೆ ಬಿಚ್ಚಿ ವಿಡಿಯೋ ಮಾಡ್ತಾನಲ್ಲ, ಅದನ್ನು ಸರಿಪಡಿಸ್ತಾರ? ಇವೆಲ್ಲ ಸರಿಪಡಿಸ್ತಕ್ಕಂಥವ ಅಂದರೆ ವಾಪಸ್ ಅವ್ರಿಗೆ ಬಟ್ಟೆ ಹಚ್ಬಿಟ್ರೆ ಸರಿ ಹೋಗ್ಬಿಡ್ತಾ? ಅದು ಸಾಧ್ಯ ಸರಿ ಮಾಡಲಿಕ್ಕೆ ಸಾಧ್ಯ ಇರ್ತಕ್ಕಂಥ ತಪ್ಪುಗಳ ಯಾವ ಮುಖ ಇಟ್ಕೊಂಡು ಇವರೆಲ್ಲರೂ ಕೂಡ ಈ ರೀತಿ ಮಾತನಾಡ್ತಾರೆ? ತಪ್ಪಾಗಿದೆ, ಏನೋ ತಪ್ಪಾಗಿ ಹೋಗಿದೆ, ಅದನ್ನು ಸರಿ ಮಾಡ್ಕೋತೀವಿ ಅಂದರೆ ಇನ್ನೂ ಒಂದು ಸರಿ ಅವಕಾಶವನ್ನು ಕೊಡಿ, ಅದನ್ನು ನಾವು ಸರಿ ಮಾಡ್ಕೊಳ್ಳೋ ಕೆಲಸ ಮಾಡ್ತೇವೆ ಅಂತ. ಯಾವ ತಪ್ಪು ಸರಿ ಮಾಡ್ತೀರಾ? 2,000 ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿರೋದನ್ನ ಯಾವ ರೀತಿಯಲ್ಲಿ ಸರಿ ಮಾಡ್ಲಿಕ್ಕೆ ಸಾಧ್ಯ? ಒಟ್ಟಾರೆಯಾಗಿ ಈಗ ಹಾಸನದಲ್ಲಿ ಖಂಡಿತ ಗೊತ್ತು, ಯಾವುದೇ ಕಾರಣಕ್ಕೂ ಹಾಸನದಲ್ಲಿ JDS ಕತೆ ಮುಗಿದ ಅಧ್ಯಾಯ ಅಂತ. ಸೊ ಆ ಕಾರಣಕ್ಕೆ ಈಗ ಏನಾದರೂ ಮಾಡಿ ವಾಪಸ್ JDSನ ತಮ್ಮ ಕಬ್ಜಕ್ಕೆ ತಗೋಬೇಕು. ಜೊತೆಗೆ ಹಾಸನವನ್ನು ಇಷ್ಟುವರೆಗೆ ಹಾಸನಕ್ಕೆ ಕಾಲಿಡ್ಲಿಕ್ಕೆ ಆಗಿರಲಿಲ್ಲ. ಹಾಸನಕ್ಕೆ ಕುಮಾರಸ್ವಾಮಿ ಇಲ್ಲಿವರೆಗೂ ಕೂಡ ಹಾಸನದಲ್ಲಿ ರಾಜಕಾರಣವನ್ನು ಮಾಡೋಕ್ಕಾಗಿರಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಈಗ ಹಾಸನದಲ್ಲಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಸೊ ಇದೇ ಬೇಕಾಗಿತ್ತು ಕುಮಾರಸ್ವಾಮಿ ಕೂಡ. ಅವತ್ತೇನು ಪೆನ್ ಡ್ರೈವ್ ಅವ್ರು ಹತ್ತಿದ್ರು, ಅವ್ರು ಮಾಡಿದ್ರು ಅಂತ ನಿಜವಾಗಲೂ ಈ ಪೆನ್ ಡ್ರೈವ್ ಸ್ಪ್ರೆಡ್ ಆಗಲಿಕ್ಕೆ ಕಾರಣ ಆಗಿದ್ದೆ ಕುಮಾರಸ್ವಾಮಿ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಕಾರಣ ಏನಂತಂದರೆ ನೋಡಿ, ಯಾರೋ ಪೆನ್ ಡ್ರೈವ್ ವಿಚಾರದಲ್ಲಿ ಇದ್ನೋ
ಅದೇ ವ್ಯಕ್ತಿ ದೇವರಾಜ್ ಹೋಗಿ ನಿಖಿಲ್ ಕುಮಾರಸ್ವಾಮಿ ಇದರಲ್ಲಿ ಜೊತೆಯಲ್ಲಿ ನಿಂತ್ಕೊಂಡು ಕ್ಯಾನ್ವಸ್ ಮಾಡ್ತಾನೆ. ನಿಖಿಲ್ ಕುಮಾರಸ್ವಾಮಿ ಜೊತೆಯಲ್ಲಿ ನಿಂತು ಈ ವ್ಯಕ್ತಿ ಕ್ಯಾನ್ವಸ್ ಮಾಡ್ತಾರೆ. ವಕೀಲ ದೇವರಾಜ್ ಅವರು ಅದೇ ಕುಮಾರಸ್ವಾಮಿ ಜೊತೆ ನಿಂತು ನಿಖಿಲ್ ಕುಮಾರಸ್ವಾಮಿ ಜೊತೆಯಲ್ಲಿ ನಿಂತು ಕ್ಯಾನ್ವಸ್ ಮಾಡ್ತಾರೆ. ಹೇಗೆ? ಯಾಕೆ ಅಂತಂದರೆ ಕುಮಾರಸ್ವಾಮಿ ಜೊತೆ ಅವರ ಸಂಬಂಧ ಅತ್ಯುತ್ತಮವಾಗಿದೆ. ಸೊ ಹಾಗಾಗಿ ಇಲ್ಲಿ ಡಿ ಕೆ ಹೆಸರು ಬರೋದು ನೋಡ್ಕೊಂಡ್ರು, ಚಲುವರಾಯಸ್ವಾಮಿ ಹೆಸರು ಬರೋದು ನೋಡ್ಕೊಂಡ್ರು, ಮತ್ತು ಬೇರೆ ಬೇರೆ ಶಿವರಾಮೇಗೌಡರ ಹೆಸರು ಬರುವಂತೆ ನೋಡ್ಕೊಂಡ್ರು. ಈ ರೀತಿ ಒಂದು ಪ್ಲಾನ್ ಮಾಡಿದ್ರು ಕುಮಾರಸ್ವಾಮಿ. ಇಲ್ಲೆಲ್ಲೂ ಕೂಡ ತನ್ನ ಹೆಸರು ಬರ್ದಲೇ ತಾನಲ್ಲಿ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ನೋಡ್ಕೊಂಡು ಅದು ಪ್ರೀತಮ್ ಗೌಡ ತಲುಪವಾಗಿ ಮಾಡಿದ್ರು, ಪ್ರೀತಮ್ ಗೌಡನ ಫಾಲೋವರ್ಸಿಗೆ ತಲುಪವಾಗಿ ಮಾಡಿದ್ರು. ಎಲ್ಲವನ್ನೂ ಮಾಡಿಸಿ ಹಾಸನವನ್ನು ತನ್ನ ಕಬ್ಜಕ್ಕೆ ತಗೊಂಡ್ರು. ಕುಮಾರಸ್ವಾಮಿ ಮೊದಲೇ ಗೊತ್ತಿತ್ತು, ಹಾಸನಕ್ಕೆ ಹೋಗಲಿಲ್ಲ ಆದರೆ ನನ್ನ ಮಗನಿಗೆ ಭವಿಷ್ಯವನ್ನು ಕೊಡಲಿಕ್ಕಾಗಲ್ಲ, ನನ್ನ ಮಗನ ರಾಜಕೀಯ ಭವಿಷ್ಯವನ್ನು ಕೊಡಲಿಕ್ಕಾಗಲ್ಲ ಅಂತ. ಆ ಕಾರಣಕ್ಕೆ ತನ್ನ ಸ್ವಂತ ಅಣ್ಣನ ಮಕ್ಕಳ ಜೈಲಿಗೆ ಕಳಿಸುವಲ್ಲಿ ಕುಮಾರಸ್ವಾಮಿ ಯಶಸ್ವಿನೂ ಆದರು. ಜೊತೆಗೆ ಅವ್ರು ಏನು ಪ್ಲಾನ್ ಮಾಡಿದ್ರು ಅವತ್ತು, ಅವ್ರ ಪ್ಲಾನ್ ಏನಿತ್ತು ಆ ಪ್ಲಾನ್ ಪ್ರಕಾರನೇ ಈಗ ನಡೆದಿದೆ. ಸೊ ಹಾಗಾಗಿ ಕುಮಾರಸ್ವಾಮಿ ಅವರು ನಿಧಾನಕ್ಕೆ ಹಾಸನಕ್ಕೆ ಒಂದೊಂದೇ ಸ್ಟೆಪ್ ಇಡ್ತಾ ಇದ್ದಾರೆ. 2028 ಸಂಪೂರ್ಣವಾಗಿ ಹಾಸನವನ್ನು ಆಕ್ರಮಿಸ್ಕೊತಾರೆ. ರೇವಣ್ಣನ ರಾಜಕೀಯವನ್ನು ಹಾಸನದಲ್ಲಿ ಅಂತ್ಯ ಮಾಡುವ ಮುಖಾಂತರ ಕುಮಾರಸ್ವಾಮಿಯವರು ತಮ್ಮ ಬಾವುಟವನ್ನು ನೆಟ್ಟು ತನ್ನ ಮಗನನ್ನು ಹಾಸನದ ನಾಯಕನನ್ನಾಗಿ ಮಾಡಿ ಫ್ಯೂಚರ್ ಮುಂದಿನ ಭವಿಷ್ಯದಲ್ಲಿ ಹಾಸನಕ್ಕೆ ನಿಖಿಲ್ ಕುಮಾರಸ್ವಾಮಿ ನಾಯಕ ಅನ್ನೋ ರೀತಿಯಲ್ಲಿ ಮಾಡಿ ನಿಲ್ಲಿಸ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ. ಸೊ ಇದನ್ನ ಈಗ ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಅರಕಲ್ಗಡಿಗೆ ಬಂದು ನಿಂತು ಕುಮಾರಸ್ವಾಮಿ ನಾಯಕತ್ವವನ್ನು ವಹಿಸ್ಕೊಂಡ್ರೆ ಹಾಸನ ಜನ ಇವರನ್ನು ಬೆಂಬಲಿಸಿ ಇವರೆಲ್ಲ ತಪ್ಪುಗಳನ್ನು ಮರೆತು ಇವ್ರ ಅಣ್ಣನ ಮಕ್ಕಳು ಮಾಡಿದಂಥ ಎಲ್ಲ ಕರ್ಮಕಾಂಡಗಳನ್ನು ಬದಿಗಿಟ್ಟು ಮತ್ತೆ ಪುನಃ JDSಗೆ ಮತ ಕೊಡ್ತಾರೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.